ಕೊಪ್ಪಳದಲ್ಲಿ ಬಲ್ದೋಟ ಕಾರ್ಖಾನೆಯನ್ನ ವಿರೋಧಿಸಿ ನಡೆಸ್ತಾ ಇದ್ದಂತಹ ಧರಣಿ ಸತ್ಯಾಗ್ರಹ 200ನೇ ದಿನಕ್ಕೆ ಕಾಲಿಟ್ಟಿದೆ. ಕೊಪ್ಪಳ ಬಚಾವೋ ಆಂದೋಲನ ಸಮಿತಿ ಮತ್ತು ಪರಿಸರ ಹಿತ ರಕ್ಷಣಾ ವೇದಿಕೆ ವತಿಯಿಂದ ಸುಮಾರು 200 ದಿನಗಳಿಂದಲೂ ಕೂಡ ಅನಿರ್ದಿಷ್ಟಾವಧಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಕೊಪ್ಪಳ ತಾಲೂಕಿನ 28 ಮಾಲಿನ್ಯಕಾರಿ ಕಾರ್ಖಾನೆಗಳಿಂದ ಅಂತರ್ಜಲ ವಿಷಕಾರಿಯಾಗ್ತಾ ಇದೆ. ಹಿರೇಬಗನಾಳ ಮತ್ತು ಅಲ್ಲಾನಗರದ 5 ಕಾರ್ಖಾನೆಗಳಿಗೆ ಕ್ಲೋಸರ್ ಆರ್ಡರ್ ಇಲ್ಲಿಯವರೆಗೂ ಜಾರಿಯಾಗಿಲ್ಲ. ಮಾಲಿನ್ಯಕಾರಿ ಕಾರ್ಖಾನೆಗಳ ಸ್ಥಳಾಂತರ ಕ್ರಮವನ್ನ ಕೈಗೊಂಡಿಲ್ಲ. ತುಂಗಭದ್ರಾ ಜಲಾಶಯ ವಿಷವಾಗುತ್ತಿರುವುದು ನಿಮಗೆ ಕಾಣಿಸ್ತಾ ಇಲ್ವಾ? ಆರೋಗ್ಯ ಮತ್ತು ಪರಿಸರ ಹಾನಿಯಾದ ಕುರಿತು ಯಾವುದೇ ಸಮೀಕ್ಷೆ ಇಲ್ಲಿವರೆಗೂ ನಡೆದಿಲ್ಲ ಎಂದು ಕೊಪ್ಪಳ ಪರಿಸರ ಇಲಾಖೆ ಪ್ರಾದೇಶಿಕ ಅಧಿಕಾರಿಯ ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸಲಾಯಿತು. ಆದಷ್ಟು ಬೇಗ ಈ ಕೊಪ್ಪಳ ತಾಲೂಕಿನ 28 ಮಾಲಿನ್ಯಕಾರಿ ಕಾರ್ಖಾನೆಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಕೊಪ್ಪಳ ಪರಿಸರ ಇಲಾಖೆ ಪ್ರಾದೇಶಿಕ ಅಧಿಕಾರಿಗಳ ಮೂಲಕ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರಿಗರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಇನ್ನು ಅಕಸ್ಮಾತ್ ಏನಾದ್ರೂ ಈ ಕ್ರಮವನ್ನ ಜರುಗಿಸದಿದ್ರೆ ಬೆಂಗಳೂರು ಕೇಂದ್ರ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.